ರಾಣಿ, ನಿನ್ನನ್ನು ಈ ರೀತಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಸಾರಿ ರಾಜ್, ನಿನಗೆ ತುಂಬ ನೋವು ಕೊಟ್ಬಿಟ್ಟೆ, ತುಂಬ ಬೇಜಾರು ಮಾಡಿದ್ದೀನಿ. ಸಾರಿ. ಅಯ್ಯೋ ಬಿಡು, ನಿಂದೇನು ತಪ್ಪಿಲ್ಲ, ನಂದು ತಪ್ಪೇ ಅಲ್ವಾ, ಸುಳ್ಳೇಳಿ ಮದುವೆ ಆದೆ. ಪರವಾಗಿಲ್ಲ ಬಿಡು, ನಿನ್ನಂತ ಒಳ್ಳೆ ಹುಡುಗ ಸಿಕ್ಕನಲ್ಲ, ಅದೇ ಸಮಾಧಾನ ನನಗೆ. ಇದೆಲ್ಲ ಸುಳ್ಳಾಯ್ತಲ್ಲ, ಇದೆಲ್ಲ ನಾಟಕ ಆಯ್ತಲ್ಲ, ತುಂಬನೇ ಸಮಾಧಾನ ಆಯಿತು. ಇದೆಲ್ಲ ನಿಜ ಅನ್ಕೊಂಡು ನಿಜವಾಗ್ಲೂ ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತು. ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ ಗೊತ್ತಾ. ನಮ್ಮ ಅಪ್ಪ ಅಮ್ಮ ಅತ್ತೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಿನಗೆ. ನಮ್ಮ ಅಪ್ಪ ಅಮ್ಮನ ಪಡೆಯೋಕ್ಕೆ, ನಮ್ಮ ಅತ್ತೆ ಅಂತವ್ರನ್ನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ. ಹೋಗ್ಲಿ ಬಿಡೋಣ, ಈ ಕಾಲದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಬದಲಾಯಿಸಬೇಕು, ನನ್ನ ಒಳ್ಳೊಳಗೆ ಮಾಡಬೇಕು, ಎಲ್ಲನೂ ಅರ್ಥ ಮಾಡಿಸ್ಬೇಕು ಅಂತ ಎಲ್ಲರೂ ಪ್ರಯತ್ನ ಪಟ್ಟರಲ್ಲ. ಇದಕ್ಕಿಂತ ಇನ್ನೇನು ಬೇಕಿದೆ ನನಗೆ. ನನಗಂತೂ ತುಂಬ ಖುಷಿ ಇದೆ. ಬಾ, ಹಳ್ಳಿಗೆ ಹೋಗೋಣ. ಈ ಮನೇನು ಬೇಡ, ಏನು ಬೇಡ, ಅದೇ ಚೆನ್ನಾಗಿತ್ತು ಅಂತ ಅನಿಸ್ತಿದೆ ನನಗೆ. ಆಮೇಲೆ ಏನು ಗೊತ್ತಾ, ನನ್ನ ಫ್ರೆಂಡ್ ಒಬ್ಳು ಇದ್ಲು, ಅವಳು ದುಡ್ಡು ಆಸೆಗೆ ಬಿದ್ದು ತುಂಬ ಪ್ರೀತಿಸೋ ಹುಡುಗನ್ನೇ ಕಳ್ಕೊಂಡ್ಲು. ಸದ್ಯ ನನಗಂತೂ ನೀನು ಸಿಕ್ಕಿದ್ಯಲ್ಲ, ಅದೇ ಖುಷಿ. ಹಾಂ ರಾಣಿ, ನಿಜವಾಗ್ಲೂ ಇದು ನೀನೇನಾ? ನೀನು ಈ ರೀತಿ ಮಾತಾಡ್ತಿದ್ಯಾ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಯ್ಯೋ ಸರಿ ಇಲ್ಲಿ ಬೇಡ, ಊರಿಗೆ ಹೋಗೋಣ. ಇಲ್ಲಿ ನಿನಗೂ ಕಷ್ಟ ಆಗುತ್ತೆ. ಆಮೇಲೆ ನೀನು ಕೊಟ್ಟಿದ್ದು 20 ಲಕ್ಷದಲ್ಲಿ 5 ಲಕ್ಷ ಖರ್ಚಾಗ್ಬಿಟ್ಟಿದೆ. ಅದೇ 3 ಲಕ್ಷ ಸಾಲ ಕೊಟ್ಟೆ, ಇನ್ನೊಂದು 2 ಲಕ್ಷ ನಾನು ಖರ್ಚು ಮಾಡಿಬಿಟ್ಟೆ, ಅದು ಇದು ಅಂತ. ಸಾರಿ ಕಣೋ. ಅದನ್ನ ಯಾರ ಹತ್ರ ಸಾಲ ತಂದೆ? ಪೂಜನ್ ಗಂಡನ ಹತ್ರನಾ? ಹಾಂ ಹೌದು, ಈ ಮನೇನೂ ಅವ್ನು ಕೊಡಿಸಿದ್ದೆ. ಅವ್ನ ಕಂಪ್ನಿಲೇ ಕೆಲಸ ಮಾಡ್ತಿದ್ದೆ. ಪಾಪ ಅವನು ತುಂಬ ಸಪೋರ್ಟ್ ಮಾಡಿದ್ದಾನೆ. ಸರಿ, ಇದನ್ನೆಲ್ಲ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಹೋಗೋಣ. ನಾವು ಹೆಂಗೆ ಬಂದಿದ್ದು ಹಳ್ಳಿಗೆ ಹಂಗೆ ಹೋಗೋಣ. ನಿಜವಾಗ್ಲೂ ಹೇಳ್ತಾ ಇದೆಯಾ? ಅಯ್ಯೋ, ಇನ್ನೂ ನಂಬಿಕೆ ಇಲ್ವಾ ನನ್ನ ಮೇಲೆ ನಿಂಗೆ? ಹಂಗಲ್ಲ, ನನಗಂತೂ ಅದ್ಭುತ ನೋಡ್ದಂಗೆ ಆಗ್ತಿದೆ. ಅಯ್ಯೋ ಬಿಡು, ಆಯಿತು. ನಿನ್ನ ಈ ಥರ ನೋಡಿದ್ರೆ ನಮ್ಮ ಅಮ್ಮನೂ ಖುಷಿ ಪಡ್ತಾರೆ, ನಿಮ್ಮ ಅಪ್ಪ ಅಮ್ಮನೂ ಖುಷಿ ಪಡ್ತಾರೆ. ಹೌದು, ನಮ್ಮ ಅಪ್ಪ ಅಮ್ಮನಿಗೆ ಒಂದಿನನೂ ಬೆಲೆ ಕೊಡಲಿಲ್ಲ, ಅವ್ರನ್ನ ಒಂದಿನನೂ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ, ಯಾವ ಥರ ಇದ್ದೆ ಅಂತ. ಏನಾಗಿತ್ತೋ, ಬರೀ ದುಡ್ಡನ್ನ ಭೂತ ಇಟ್ಕೊಂಡಿತ್ತು ನನಗೆ. ದುಡ್ಡೇ ಮುಖ್ಯ ಲೈಫಲ್ಲಿ ಅಂತ ಅಂದ್ಕೊಂಡೆ, ಬಟ್ ದುಡ್ಡು ಮಾತ್ರ ಮುಖ್ಯ ಅಲ್ಲ ಅಂತ ನೀನು ನಂಗೆ ಅರ್ಥ ಮಾಡಿಸಿದ್ಯಾ. ಇನ್ಮೇಲೆ ನಾವು ನೆಮ್ಮದಿಯಿಂದ ಇರ್ಬೋದು. ನಾನು ನಿನ್ನ ಜೊತೆ ಇರ್ತೀನಿ, ಎಷ್ಟೇ ಕಷ್ಟ ಬಂದರೂ ನಾನು ಎಲ್ಲೂ ಹೋಗಲ್ಲ. ಬಾ, ಹಳ್ಳಿಗೆ ಹೋಗಿ ಎಲ್ಲರ ಜೊತೆ ಇರೋಣ. ನನಗಂತೂ ಸುಂದರವಾದ ಜೀವನ ಕಟ್ಕೋಬೇಕು ಅಂತ ಆಸೆ ಇದೆ. ಏನೇ ಕಷ್ಟ ಬಂದರೂ ನಿನ್ನ ಜೊತೆ ಇದ್ದು ಎಲ್ಲನೂ ಸಹಿಸ್ಕೊಂಡು, ಅರ್ಥ ಮಾಡ್ಕೊಂಡು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಇನ್ಯಾವ ಪ್ರಾಬ್ಲಮೂ ಬರಲ್ಲ ನಮ್ಮ ಲೈಫಲ್ಲಿ. ಹಾಂ, ಕೊನೆಗೂ ನಾನು ಅಂದ್ಕೊಂಡಿದ್ದೆಲ್ಲ ಆಯಿತು. ನನ್ನ ಪ್ರಯತ್ನಕ್ಕೆ ಫಲ ಸಿಕ್ತು. ನೀನು ಬದಲಾದ್ಯಲ್ಲ, ಅಷ್ಟೇ ಸಂತೋಷ. ಇರಲಿ ಬಿಡು, ಇನ್ಮೇಲೆ ನಿನ್ನ ಖುಷಿನೇ ನನ್ನ ಖುಷಿ. ಅಷ್ಟು ಮಾತ್ರ ಅಲ್ಲ, ನಿನ್ನ ಖುಷಿಯಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ? ಬಿಡು, ಇನ್ಮೇಲೆ ನಾನು ನಿಂಗೆ ಯಾವ ಕಷ್ಟನೂ ಕೊಡಲ್ಲ. ಅದೇ ಬೇಕು ಇದೇ ಬೇಕು ಅಂತ ಏನೂ ಕೇಳಲ್ಲ. ಏನಿದೆಯೋ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಹೊರತು ನಿಮ್ಗೆ ಯಾವತ್ತೂ ಭಾರ ಆಗಲ್ಲ, ಸರಿನಾ? ಇದೆಲ್ಲ ಹೆಂಗೆ ಸಾಧ್ಯ ರಾಣಿ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಇನ್ನೂ ಏನು ಮಾಡಬೇಕು ನಿನ್ನ ನಂಬಿಸಕ್ಕೆ? ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಅರ್ಥ ಆಗುತ್ತೆ, ನಾನು ಎಷ್ಟು ಬದಲಾಗಿದ್ದೀನಿ, ಎಷ್ಟು ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಹಂಗಿದ್ದವಳು ಸಡನ್ ಆಗಿ ಹಿಂಗಾದ್ಲು ಅಂತನಾ? ನನಗೆಲ್ಲ ಅರ್ಥ ಮಾಡಿಸಿದ್ದೆ ನೀನಲ್ವಾ? ಇನ್ಮೇಲೆ ಯಾವಾಗಲೂ ಹಿಂಗೆ ಇರ್ತೀನಿ, ಓಕೆನಾ? ಅಪ್ಪ ಅಮ್ಮನ ಜೊತೆ, ಅತ್ತೆ ಮಾವ, ನಿಮ್ಮ ಅಕ್ಕ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ನಮ್ಮ ಅಪ್ಪ ಒಬ್ಬರು ನನ್ನ ಜೊತೆ ಮಾತಾಡ್ತಿಲ್ಲ, ಅವರೊಬ್ಬರು ನನ್ನ ಜೊತೆ ಮಾತಾಡಂಗಾದ್ರೆ ಎಲ್ಲ ಚೆನ್ನಾಗಿರುತ್ತೆ. ಅದು ಆಗುತ್ತೆ ಬಿಡು, ನೀನೇನು ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಪ್ಪನ ಜೊತೆ ನಾನು ಮಾತಾಡ್ತೀನಿ. ನಿಮ್ಮನೆಗೂ ಹೋಗಿ ಬರಬೇಕು, ಎಲ್ಲರ ಜೊತೆನೇ ಚೆನ್ನಾಗಿರ್ಬೇಕು. ನೀನು ಖುಷಿಯಾಗಿರೋದೇ ನನಗೂ ಖುಷಿ ಅಲ್ವಾ? ಎಲ್ಲರೂ ಖುಷಿಯಾಗಿರೋಂಗೆ ನಾನು ಮಾಡ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ನಿನ್ನ ಜೊತೆ. ನಿಜವಾಗ್ಲೂನಾ? ನಾನು ಅಲ್ಲಿದ್ದಾಗ ಎಲ್ರೂ ಎಷ್ಟು ಗೋಳಿಕೊಂಡೆ ಗೊತ್ತಾ? ಇವಾಗ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ. ನನಗಂತೂ ತುಂಬ ಬೇಜಾರಾಗ್ತಿದೆ. ಎಷ್ಟು ಪ್ರೀತಿ ಕೊಡ್ತಿದ್ರು ಗೊತ್ತಾ? ನಾನೇ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಆ ಕಳೆದೋಗಿರೋ ಸಮಯ ಮತ್ತೆ ಸಿಗಲ್ಲ. ಯಾಕೆ ಸಿಗಲ್ಲ? ಎಲ್ಲರೂ ಸರಿಯಾಗಿ ಎಲ್ಲರೂ ಮಾತಾಡ್ಕೊಂಡಿದ್ರೆ ಚೆನ್ನಾಗಿ, ಖಂಡಿತ ಅದು ಆಗುತ್ತೆ. ಅಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು ಅಲ್ವಾ? ಹೌದು, ನಮ್ಮ ಅಪ್ಪ ಒಬ್ರು ಮಾತಾಡಂಗಾದ್ರೆ ಅಷ್ಟೇ ಸಾಕು. ನಮ್ಮ ಅಮ್ಮನೂ ಮಾತಾಡ್ತಾರೆ. ನಾನು ನೆನ್ನೆ ಹೋಗಿದ್ದಾಗ ಬೈಕ್ ಕಳಿಸ್ಬಿಟ್ರಲ್ಲ. ಹೋಗ್ಲಿ ಬಿಡು, ನನ್ನ ಒಳ್ಳೇದಕ್ಕೆ ಮಾಡಿದ್ದಾರೆ ಎಲ್ಲನೂ. ನೀನೇ ಹೇಳ್ಕೊಟ್ಟಿದ್ದಲ್ವಾ? ಹಾಂ ಹೌದು, ಇನ್ಮೇಲೆ ಎಲ್ಲ ಸರಿ ಹೋಯ್ತು. ನಿಮ್ಮನೆಗೂ ಹೋಗಿ ಬರೋಣ, ಓಕೆನಾ? ಹಾಂ ಸರಿ ಆಯಿತು. ಆದರೆ ನಮ್ಮಪ್ಪ ಇನ್ನೂ ಕೋಪದಲ್ಲಿದ್ದಾರೆ. ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ನನ್ನ ಮನೆಗೆ ಸೇರಿಸಲ್ಲ ಗೊತ್ತಾ? ನಾನು ಏನಾದರೂ ಹೋದಾಗೆಲ್ಲ ನಮ್ಮಮ್ಮ ಬೈಕ್ ಕಳಿಸ್ತಿದ್ರು, ನಿಮ್ಮಪ್ಪ ಬಂದರೆ ಸುಮ್ಮನೆ ಬಿಡ್ತಾನ ಅಂತ. ಅವ್ರಿಗೆ ಗೊತ್ತಿಲ್ಲದೆ ಹೋಗಿ ಬಂದಿದೆ ಅಷ್ಟೇ. ಅವ್ರಿಗೆ ಗೊತ್ತಾದರೆ ಮಾತ್ರ ಸುಮ್ಮನೆ ಇರಲ್ಲ. ಏನಾಗಲ್ಲ, ಎಲ್ಲ ಸರಿ ಹೋಗುತ್ತೆ. ನಿಂಗೊಂದು ಸರ್ಪ್ರೈಸ್ ಕೂಡ ಇದೆ. ಸರ್ಪ್ರೈಸಾ? ಏನು? ಗೊತ್ತಾಗುತ್ತೆ ಬಿಡು. ಏನು ಹೇಳು? ಹೇಳಿದ್ರೆ ಸರ್ಪ್ರೈಸ್ ಅಂತಾರಾ? ನಿಂಗೆ ಗೊತ್ತಾಗುತ್ತೆ ಬಿಡು, ಟೈಮ್ ಬಂದಾಗ. ಸರಿ ಆಯಿತು, ಇವತ್ತೇ ಓಡೋಣ ಅಲ್ಲಿಗೆ. ಹಾಂ ಹೋದ್ರಾಯ್ತು. ಅದಕ್ಕೂ ಮುಂಚೆ ನಿಮ್ಮ ಅಕ್ಕವ್ರ ಮನೆಗೆ ಹೋಗಿ ಶಿವಗೆಲ್ಲ ಥ್ಯಾಂಕ್ಸ್ ಹೇಳಿ ಇದು ಮನೆ ಕೀ ಎಲ್ಲ ಕೊಟ್ಬಿಟ್ಟು ಬರಬೇಕು. ಹೌದಲ್ವಾ? ಅವರಿಂದನೂ ತುಂಬ ಸಹಾಯ ಆಗಿದೆ. ಪಾಪ ಪೂಜೆಗೆ ತುಂಬ ಅವಮಾನ ಮಾಡಿಬಿಟ್ಟಿದ್ದೀನಿ ನಾನು ಕೂಡ. ಇವಾಗಂತ ಅಲ್ಲ, ಮದುವೆಗೆ ಮುಂಚೆಯಿಂದ ನೋಡೋಕೆ ತುಂಬ ಹರ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಅವಳ ಹತ್ರ ಸಾರಿ ಕೇಳಬೇಕು, ಹಂಗೆ ಥ್ಯಾಂಕ್ಸ್ ಕೂಡ ಹೇಳ್ಬೇಕಲ್ವಾ? ಸರಿ, ಅವ್ರ ಮನೆಗೆ ಹೋಗಿ ಆಮೇಲೆ ಹಳ್ಳಿಗೆ ಹೋಗೋಣವಾ? ಹಾಂ ಹೌದು, ನಾನು ಅದನ್ನೇ ಹೇಳೋಕೆ ಬಂದೆ. ಮೇಡಮ್, ಅಡುಗೆ ಏನು ಮಾಡಲಿ? ಓ ಶಿಲ್ಪಾ. ಶಿಲ್ಪಾ, ಇವತ್ತು ಒಳ್ಳೆ ಅಡುಗೆ ಮಾಡಮ್ಮ. ಒಳ್ಳೆ ಹಬ್ಬದ ಊಟ ಮಾಡಿಬಿಡು. ನಮಗಂತೂ ತುಂಬ ಖುಷಿ ದಿನ. ಹೌದಾ? ಹೌದು, ಒಳ್ಳೊಳ್ಳೆ ಅಡುಗೆ ಮಾಡಿಬಿಡು. ಹಾಂ, ಆಮೇಲೆ ಬೇಜಾರು ಮಾಡ್ಕೋಬೇಡ ಶಿಲ್ಪಾ. ಇವತ್ತೊಂದೇ ದಿನ, ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ. ಯಾಕೆ ಮೇಡಮ್, ಏನಾಯಿತು? ನಾನೇನಾದರೂ ತಪ್ಪು ಮಾಡಿದ್ನಾ? ಹೇಳಿ ಮೇಡಮ್ ಪ್ಲೀಸ್. ಕೆಲಸದಿಂದ ಮಾತ್ರ ತೆಗ್ದಾಕ್ಬೇಡಿ. ಅಯ್ಯೋ ಸಾರಿ ಶಿಲ್ಪಾ, ಅದು ನಾವಿನ್ಮೇಲೆ ಮನೇಲಿ ಇರಲ್ವಾ? ಯಾಕೆ? ಎಲ್ಲೋಗ್ತೀರಾ? ನಾವು ನಮ್ಮ ಹಳ್ಳಿಗೆ ಹೋಗ್ತಿದ್ದೀವಿ. ಬೇಜಾರು ಮಾಡ್ಕೋಬೇಡ, ಬೇರೆ ಯಾವುದಾದ್ರೂ ಮನೆ ಕೆಲ್ಸಕ್ಕೆ ಸೇರ್ಕೋ. ಇವತ್ತು ಕೊನೆ ದಿನ. ಸಾರಿ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಹೌದಾ? ಛೇ, ಏನು ಮಾಡೋದು, ಹೆಂಗೋ ಕೆಲಸ ಸಿಕ್ತು ಅಂತಿದ್ದೆ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಸಡನ್ನಾಗಿ ಹಳ್ಳಿಗೆ ಹೋಗ್ತಿದ್ದೀರಾ, ಏನಾಯಿತು? ಅಯ್ಯೋ ಅದೆಲ್ಲ ಒಂದು ದೊಡ್ಡ ಕತೆ ಬಿಡು. ನಾವು ನಾಳೆನೇ ಹಳ್ಳಿಗೆ ಹೊರಡ್ತಿದ್ದೀವಿ. ಸ್ವಲ್ಪ ಪ್ಯಾಕ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡು.
ಹಾಂ ಸರಿ ಮೇಡಮ್ ಆಯಿತು, ಹೋಗ್ಲಿ ಬಿಡಿ. ಸರಿ, ಏನು ಅಡುಗೆ ಮಾಡಲಿ? ಹಾಂ, ರಾಜ್ಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಚಿಕನ್ ಬಿರಿಯಾನಿ ಮಾಡಿಬಿಡು. ಹೋ, ನನಗಿಷ್ಟವಾದ ಮಾಡಿಸ್ತಿದ್ಯಾ? ಏನೋ ಒಟ್ನಲ್ಲಿ ಒಳ್ಳೆ ಊಟ ಮಾಡಬೇಕು. ಇನ್ನೆಲ್ಲ ರೆಡಿ ಮಾಡ್ಕೋತೀರು, ನಾನು ಬಂದು ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ ಮೇಡಮ್, ನೀವು ಹೇಳಿ ಏನು ಮಾಡ್ಬೇಕಂತ ಮಾಡ್ತೀನಿ. ಹಾಂ, ಬಿರಿಯಾನಿಗೆ ರೆಡಿ ಮಾಡ್ಕೋತೀರು, ನಾನು ಬರ್ತೀನಿ. ಸರಿ ಮೇಡಮ್ ಆಯಿತು. ರಾಣಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣವಾ? ನಿಮ್ಮ ಅಕ್ಕನ ಮನೆಗೆ ಹೋಗ್ತಿದ್ವಲ್ಲ, ಅಲ್ಲೇ ಮಾಡ್ಬೋದಿತ್ತೇನೋ. ಪರವಾಗಿಲ್ಲ, ಇಲ್ಲಿ ಒಂದಿನೂ ಅಡುಗೆ ಮಾಡಲಿಲ್ಲ ನಿನಗೆ ನಾನು. ಇವತ್ತು ಅವಳ ಜೊತೆ ಸೇರಿಕೊಂಡು ನಾನು ಒಳ್ಳೆ ಅಡುಗೆ ಮಾಡ್ಕೊಡ್ತೀನಿ ನಿನಗೆ. ಊಟ ಮಾಡ್ಕೊಂಡು ಹೊರಡೋಣವಾ? ನಾಳೆನೇ ಹಳ್ಳಿಗೆ ಹೊರಟೋಗೋಣ, ಆಯ್ತಾ? ಸರಿ ಆಯಿತು. ಪೂಜಾ ಮನೆಗೆ ಇವಾಗ ಹೋಗ್ತೀವಲ್ವಾ? ಹಾಂ, ಹೊರಡೋಣ. ಫಸ್ಟು ಹೋಗಿ ಬಂದ್ಬಿಡೋಣ. ಇಲ್ಲಿ ಅಡುಗೆ ಮಾಡ್ತಿರ್ತಾಳೆ, ಏನೇನು ಬೇಕು ಎಲ್ಲ ಮಾಡಕ್ಕೆ ಹೇಳು. ನಿಮ್ಮ ಅಕ್ಕ ಬಾವ ಇಬ್ಬರನ್ನೂ ಕರ್ಕೊಂಬಂದ್ಬಿಡೋಣ, ಇಲ್ಲೇ ಊಟ ಮಾಡ್ತಾರಂತೆ. ಓ ಹಂಗಂತ್ಯಾ? ಹೌದು, ಮನೆ ಕರ್ಕೊಂಬರೋಣ, ಒಟ್ಟಿಗೆ ಎಲ್ಲರೂ ಊಟ ಮಾಡೋಣ, ಚೆನ್ನಾಗಿರುತ್ತೆ ಅಲ್ವಾ? ಸರಿ ಆಯಿತು. ಅವಳಿಗೆ ಏನೇನು ಮಾಡ್ಬೇಕಂತ ಹೇಳ್ತೀನಿ, ಅವಳೇ ಮಾಡಿರ್ತಾಳೆ ಅಲ್ವಾ? ನಾವು ಹೋಗಿ ಅವ್ರು ಮಾತಾಡ್ಸ್ಕೊಂಡು ಕರ್ಕೊಂಬರೋಣ, ಎಲ್ಲ ಇಲ್ಲಿ ಒಟ್ಟಿಗೆ ಊಟ ಮಾಡೋಣ ಅಲ್ವಾ? ಹಾಂ ಹೌದೌದು. ಮತ್ತೆ ಹೊರಡೋಣ ನಡಿ, ನಾವು ಬರೋಷ್ಟರಲ್ಲಿ ಅಡುಗೆ ಮಾಡಿರ್ತಾಳೆ. ಸರಿ ಹೊರಡೋಣ, ಬರ್ತೀನಿರು. ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ ನಿಮಗೆ. ಏನು ಸರ್ಪ್ರೈಸು? ಬಂದೆ, ರೆಡಿಯಾಗಿ ಬರ್ತೀನಿ. ಪೂಜಾ ಮನೆಗೆ ಹೊರಡೋಣ, ಓಕೆನಾ? ನೀನು ರೆಡಿಯಾಗು. ಹಾಂ ಸರಿ. ಹಬ್ಬ, ಸದ್ಯ ಇಷ್ಟು ದಿನ ತುಂಬ ಬೇಜಾರಾಗಿತ್ತು. ನನ್ನ ಜೀವನ ಏನಪ್ಪ ಹಿಂಗಾಗೋಯ್ತಲ್ಲ ಅಂತ. ಇವಾಗಂತೂ ತುಂಬ ಖುಷಿ ಆಗ್ತಿದೆ. ರಾಣಿ ಬದಲಾದ್ಲಲ್ಲ, ಇಷ್ಟು ಬದಲಾಗಿದ್ದಾಳಲ್ಲ, ತುಂಬ ಖುಷಿ ಆಯಿತು. ರಾಜ್, ಓ ಮೈ ಗಾಡ್, ರಾಣಿ ನಿಜವಾಗ್ಲೂ ಇದು ನೀನೇನಾ? ಹಾಂ ಹೌದು. ಹೆಂಗಿದೆ ಸರ್ಪ್ರೈಸು? ಹೆಂಗೆ ಕಾಣ್ತಾ ಇದ್ದೀನಿ? ವಾವ್, ಸೂಪರಾಗಿ ಕಾಣ್ತಿದ್ಯಾ, ಸೋ ಬ್ಯೂಟಿಫುಲ್. ನಂದೇ ದೃಷ್ಟಿ ಬೀಳುತ್ತೆ ನಿಂಗೆ. ನಿಜವಾಗ್ಲೂ ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ ಗೊತ್ತಾ? ನಂಗಂತೂ ಇದು ನೀನೇನಾ ಅಂತ ನಂಬಕ್ಕೆ ಆಗ್ತಿಲ್ಲ. ಒಂದೇ ದಿನದಲ್ಲಿ ಎಷ್ಟು ಬದಲಾವಣೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ನಿನ್ನ ಈ ಥರ ನೋಡೋಕ್ಕೆ ತುಂಬ ಖುಷಿ. ಖುಷಿ ಆಯ್ತಾ? ಹಾಂ, ತುಂಬ ಖುಷಿ ಆಯಿತು. ಆಮೇಲೆ ಬರೀ ನನ್ನ ಬಲವಂತಕ್ಕೆ ಮಾತ್ರ ಹಾಕೋತಿಲ್ಲ ತಾನೇ, ನಿನ್ನ ಖುಷಿಗೆ ಮಾತ್ರ ಹಾಕೋ. ನನಗಿಷ್ಟ ಅಂತೆಲ್ಲ ಹಾಕೊಳಕ್ಕೆ ಹೋಗ್ಬೇಡ. ಈಗ ಇಷ್ಟ ಇಲ್ಲದೇ ಇದ್ರೂ ಬಲವಂತದಿಂದ ಹಾಕೋಬೇಡ. ಅಯ್ಯೋ ಇಲ್ಲ ರಾಜ್, ನಿಜವಾಗ್ಲೂ ನಾನು ತುಂಬ ಖುಷಿಯಿಂದನೇ ಹಾಕೊಂಡಿದ್ದೀನಿ. ಇನ್ಮೇಲೆ ಯಾವಾಗಲೂ ಇದೇ ಥರ ಇರ್ತೀನಿ, ಓಕೆನಾ? ಸರಿ ಆಯಿತು. ನೀನು ಈ ಥರ ಚೇಂಜ್ ಆಗಿದ್ಯಾ, ನಾನು ರೆಡಿಯಾಗಿ ಬರ್ತೀನಿರು. ಹೌದಾ? ಸರಿ, ಬೇಗ ರೆಡಿಯಾಗಿ ಬಾ, ಪೂಜಾ ಮನೆಗೆ ಹೊರಡೋಣ. ಹಾಂ, ಬಂದೇ ಇರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನೇ ರಾಣಿ. ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್. ಒಂದು ಲೈಕ್ ಮಾಡಿ. ನಾನಂತೂ ತುಂಬ ಬದಲಾಗಿದ್ದೀನಿ. ಸೀರಿಯಲ್ ಹೆಂಗೆ ಕಾಣ್ತಿದ್ದೀನಿ? ಇವಾಗ ಪೂಜಾ ಮನೆಗೆ ಓಡ್ತಿದ್ದೀವಿ, ಇನ್ಮೇಲೆ ಹೊಸ ಜೀವನ ಶುರು ಮಾಡ್ತೀವಿ. ರಾಜ್ ಕೂಡ ಬದಲಾಗಿ ಬರ್ತಾರೆ. ನೀವು ಇಷ್ಟೇನೆ ಹೆಂಗೆ ಸಪೋರ್ಟ್ ಮಾಡಿದ್ರೆ ಮುಂದೆನೂ ಹಂಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾವಿನ್ಮೇಲೆ ಹಳ್ಳಿಗೆ ಹೋಗ್ತೀವಿ, ಅಲ್ಲೇ ಜೀವನ ಶುರು ಮಾಡ್ತೀವಿ. ಇವಾಗ ಇಬ್ಬರು ಪೂಜಾ ಮನೆಗೆ ಹೋಗ್ತಿದ್ದೀವಿ. ಅವಳಿಗೆ ಸಾರಿನೂ ಕೇಳಬೇಕು, ಥ್ಯಾಂಕ್ಸು ಹೇಳಬೇಕು. ಪಾಪ ನಾನು ಈ ರೀತಿ ಚೇಂಜ್ ಆಗೋಕೆ ಅವರಿಬ್ಬರು ತುಂಬ ಕಾರಣ. ಅವರೇ ಅಲ್ವಾ ಈ ಮನೆ, ಕಾರು, ದುಡ್ಡು ಎಲ್ಲ ಅವರೇ ಕೊಟ್ಟಿದ್ದು. ನಾನು ಇವತ್ತಿಷ್ಟು ಬದಲಾಗಕ್ಕೂ ಅವರು ಕಾರಣನೇ. ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಮನೆಗೆ ಊಟಕ್ಕೆ ಕರ್ಕೊಬರೋಣ ಅಂತ ಹೋಗ್ತಿದ್ದೀವಿ. ಬನ್ನಿ ನೀವು ನನ್ನ ಜೊತೆ ಪೂಜಾ ಮನೆಗೆ ಹೋಗೋಣ. ರಾಜ್ ಹೆಂಗೆ ರೆಡಿಯಾಗಿ ಬರ್ತಾನೆ ನೋಡೋಣ.